ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ನೀನು ಎಲ್ಲೇ ಇರು, ಹೇಗೆ ಇರು, ಆದರೆ ನಿನ್ನ ಜೀವನದಲ್ಲಿ ಏನು ಮಾಡಿದೆಯೋ ಅದನ್ನು ನಿನಗೆ ವಾಪಸ್ ನೀಡಲು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೇನೆ ಎಂದು ಕರ್ಮ ಹೇಳುತ್ತದೆ. ನಮಗೆ ಯಾರು ನೋವುಂಟು ಮಾಡುತ್ತಾರೋ ಅಂಥವರಿಗೆ ಕಾಲವೇ ಉತ್ತರ ಕೊಡುತ್ತೆ. ನೀವು ಸುಮ್ಮನಿದ್ದು ಬಿಡಿ. ಶ್ರೇಷ್ಠ ಕರ್ಮಗಳಿಂದ ಮಾತ್ರ ಗುರುದಶೆ ಮತ್ತು ಶುಕ್ರದಶೆ ಉಂಟಾಗುತ್ತೆ. ಪಾಪ ಕರ್ಮಗಳಿಂದ ಶನಿದಶೆ ಉಂಟಾಗುತ್ತೆ. ಆದ ಕಾರಣ ಶ್ರೇಷ್ಠ ಕರ್ಮಗಳನ್ನೇ ಮಾಡಿರಿ. ಯಾರಾದರೂ ಶಾಂತ ಸ್ವಭಾವದ ವ್ಯಕ್ತಿಗಳಾಗಿದ್ದರೆ ಅವರನ್ನು ಮೂರ್ಖರು ಅಥವಾ ಹೇಡಿಗಳು ಎಂದು ಭಾವಿಸಬೇಡಿ. ನೆನಪಿರಲಿ, ಅಂಥವರಿಗೆ ರಾಮನಿಂದ ಪರಶುರಾಮನಾಗಲು ಕೆಲವು ಕ್ಷಣಗಳಷ್ಟೇ ಬೇಕಾಗುವುದು. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ಏನಾದರೂ ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿ. ಯಾಕೆಂದರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಲಬಹುದು. ಜೀವಿತ ಕಾಲದಲ್ಲಿ ಅತ್ಯಂತ ಪ್ರಮುಖವಾದ ದಿನಗಳು ಎರಡು. ಒಂದು ನಮ್ಮ ಹುಟ್ಟಿನ ದಿನ, ಮತ್ತೊಂದು ಹುಟ್ಟಿಗೆ ಅರ್ಥ ಕಂಡುಕೊಂಡ ದಿನ. ಅದೃಷ್ಟ ಇರುವವನು ಓಡೋಡಿ ಬರುತ್ತಾನೆ, ಅದೃಷ್ಟ ಇಲ್ಲದವನು ಬಂದು ಹೋಗುತ್ತಾನೆ. ಹಾಗಾಗಿ ಲೆಕ್ಕವಿಲ್ಲದಷ್ಟು ಆಸೆಗಳನ್ನು ಇಟ್ಟುಕೊಳ್ಳಬೇಡಿ. ಸಿಕ್ಕಿದ್ದನ್ನು ನಿಭಾಯಿಸಿ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನವನ್ನೊಮ್ಮೆ ತಿರುಗಿ ಬರಬೇಕಂತೆ. ಯಾಕೆಂದರೆ ಅಲ್ಲಿ ನಾನು ನನ್ನದು ಎನ್ನುತ್ತಿದ್ದವರೆಲ್ಲ ಮಣ್ಣಾಗಿ ಹೋದದ್ದು ಕಾಣಸಿಗುತ್ತೆ. ಅರ್ಜುನ ಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ಸತ್ಯದ ದಾರಿಯಲ್ಲೇ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಸುಳ್ಳು ಎಂಬುವುದು ಕೆಂಡದ ಹಾಗೆ ಹೊಳೆಯುತ್ತೆ, ಆದರೆ ಸುಡುತ್ತೆ, ಕ್ರಮೇಣ ಬೂದಿಯಾಗುತ್ತೆ. ಸತ್ಯ ಎಂಬುವುದು ಮಾಣಿಕ್ಯದ ಹಾಗೆ ಹೊಳೆಯುತ್ತೆ, ಆದರೆ ಸುಡೋದಿಲ್ಲ, ಮಹತ್ತರವಾದ ಶಾಶ್ವತ ಬೆಲೆಯನ್ನು ಹೊಂದಿರುತ್ತೆ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು, ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಡು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ. ದೇವರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು, ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು. ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ. ಯಾಕೆಂದರೆ ಈ ಇಬ್ಬರು ನಿಮಗೆ ಎಂದಿಗೂ ಮೋಸ ಮಾಡೋದಿಲ್ಲ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಜನರು ನಿಮ್ಮನ್ನು ಗೌರವ ಕೊಡಬೇಕಾ? ಈ 5 ಸ್ಥಳಗಳಲ್ಲಿ ಯಾವಾಗಲೂ ಮೌನವಾಗಿರಿ. 1, ಎಲ್ಲಿ ನಿಮ್ಮ ಶಬ್ದಗಳಿಗೆ ಬೆಲೆ ಇರೋದಿಲ್ವೋ. 2, ಅಲ್ಲಿ ಮಾತನಾಡಿದ ಮೇಲೆ ಪಶ್ಚಾತ್ತಾಪ ಪಡಬೇಕಾಗಿ ಬಂದರೆ. 3, ನಿಮ್ಮ ಮಾತಿನಿಂದ ಯಾರ ಮನಸ್ಸಿಗಾದರೂ ನೋವುಂಟಾಗುತ್ತದೆ ಎಂದರೆ. 4ನೆಯದು, ನೀವು ಕೋಪದಲ್ಲಿದ್ದಾಗ ಏನು ಯೋಚಿಸದೆ ಏನು ಬೇಕಾದರೂ ಮಾತನಾಡಿ ಬಿಡಬಹುದು. 5ನೆಯದು, ಎಲ್ಲಿ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ವೋ ಅಲ್ಲಿ.